ಹಾಯ್ ಫ್ರೆಂಡ್ಸ್, ನಾವಿವತ್ತು ಆಲೂ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿವತ್ತು ಆಲೂ ದೋಸೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಅದಕ್ಕೆ ಬೇಕಾಗಿರುವಂಥದ್ದು ಬೇಯಿಸಿದ ಆಲೂಗಡ್ಡೆದ್ದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಹಾಗೂ ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನ್ನೆ ನೈಟ್ ನಾನು ನೆನೆಸಿಟ್ಟಿದ್ದೆ. ಹಾಗೂ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೇನೆ. ಈಗ ಅಕ್ಕಿಯ ಜೊತೆಗೆ ಬೇಯಿಸಿದ ಆಲೂಗಡ್ಡೆ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ನಾನು ಈಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ತೇನೆ. ಆಮೇಲೆ ನೋಡಿ, ಈಗ ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಗ ಅದನ್ನು ನಾವು ಉದ್ದಿನ ದೋಸೆಯ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಉದ್ದಿನ ದೋಸೆ ಯಾವ ಹದದಲ್ಲಿ ನೀವು ಮಾಡ್ತೀರೋ ಅಷ್ಟು ಹದದಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ದೋಸೆಯನ್ನು ಒಂದೊಂದೇ ದೋಸೆ ಕಾವಲಿಗೆ ಎಣ್ಣೆಯನ್ನು ಹಾಕಿ ದೋಸೆ ಒಯ್ತಾ ಇದ್ದೇನೆ. ನೋಡಿ, ಯಾವಾಗಲೂ ನೀರು ದೋಸೆ ತಿನ್ನೋದ್ರ ಬದಲಾಗಿ ಅಕ್ಕಿಗೆ ಸ್ವಲ್ಪ ಆಲೂಗಡ್ಡೆಯನ್ನು ಸೇರಿಸಿಕೊಂಡಿದ್ದೇನೆ. ಈಗ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ಆಲೂ ದೋಸೆ. ಇದು ತಿನ್ನಲಿಕ್ಕೂ ಬಹಳ ರುಚಿಕರವಾಗಿರ್ತದೆ. ಹಾಗೂ ನೀರು ದೋಸೆಯ ಬದಲಾಗಿ ಆಲೂ ದೋಸೆ ಮಾಡಿದರೆ ಟೇಸ್ಟು ಚೇಂಜಸ್ ಆಗಿರ್ತದೆ. ಹಾಗಾಗಿ ದೋಸೆಯು ಬಹಳ ಉತ್ತಮವಾಗಿ ಬಂದಿರ್ತದೆ. ನೋಡಿ, ಇದು ಆಲೂ ದೋಸೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಬಂದಿದೆ, ಬಹಳ ರುಚಿಕರವಾಗಿರ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು.